ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಂಥ ಹಂಸ ವಿರುದ್ಧ ಇದೀಗ ದೂರು ದಾಖಲಾಗಿರುವಂಥದ್ದು. ಹಂಸಾಳಿಂದ ಮೋಸ ಆಗಿದೆ ಅನ್ನುವಂಥ ವಿಚಾರವನ್ನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟಕ್ಕೂ ಹಂಸ ಮೋಸ ಮಾಡಿದ ಯಾರಿಗೆ, ಏನಾಯಿತು, ಅಷ್ಟೇ ಅಲ್ಲ ಕಿರುತೆರೆ ಇಂಡಸ್ಟ್ರಿಯಿಂದಲೇ ಹಂಸ ಬ್ಯಾನ್ ಆಗ್ತಾರಾ ಅನ್ನುವಂಥ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಅಷ್ಟಕ್ಕೂ ಹಂಸ ವಿರುದ್ಧ ಏನಾಯಿತು, ಏನು ಮಾಡಿದ್ರು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ 4 ವಾರಗಳ ಕಾಲ ಇದ್ದು ಎಲಿಮಿನೇಟ್ ಆಗಿ ಹೊರಬಂದವರು ಹಂಸ. ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಹವಾ ಕ್ರಿಯೇಟ್ ಮಾಡಿದ್ರು. ಸೊ ಅದಕ್ಕೆ ಲಾಯರ್ ಜಗದೀಶ್ ಅವರೊಂದಿಗಿನ ಒಡನಾಟನೇ ಕಾರಣ ಅಂತ ಹೇಳ್ಬೋದು. ಕೊನೆಗೆ ಇಬ್ಬರೂ ಕೂಡ ಇದೀಗ ಹೊರಕ್ಕೆ ಬಂದಿದ್ದಾರೆ. ಮನೆಯಿಂದ ಹೊರಗೆ ಬಂದ ಮೇಲೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ತುಂಬ ಕಷ್ಟವಾಗಿತ್ತು. ಅಲ್ಲಿ ಅನೇಕ ವಿಷಯಗಳನ್ನು ನಾನು ಕಲ್ತಿದ್ದೀನಿ. ಮುಖ್ಯವಾಗಿ ಇರುವ ಟಾಸ್ಕ್ ಅಂತಂದರೆ ನಮಗೆ ಪರಿಚಯವೇ ಇಲ್ಲದ ಹಲವು ವ್ಯಕ್ತಿಗಳ ಜೊತೆ ಬದುಕೋದು, ಅದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳಿದರು. ಬಿಗ್ ಬಾಸ್ ಮನೆಗೆ ಹೋಗೋ ಮುನ್ನ ಊಟ ಹಾಗೆ ನಿದ್ರೆ ನನಗೆ ಸವಾಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಹಾಗಾಗಿಲ್ಲ. ಆದರೆ ಮೊಬೈಲ್ ಎಲ್ಲ ಇಲ್ಲದ ಕಾರಣ ತುಂಬ ತೊಂದರೆ ಆಯಿತು ಅಂತ ಹೇಳಿದ್ದಾರೆ. ಇದು ಬಿಗ್ ಬಾಸ್ ಹಂಸನ ಕಥೆಯಾದರೆ ಪುಟ್ಟಕ್ಕನ ಮಕ್ಕಳು ರಾಜಿ ಕತೆ. ಹೌದು, ದಿಢೀರಂತ ಪುಟ್ಟಕ್ಕನ ಮಕ್ಕಳು ರಾಜಿ ಕಾಣೆಯಾಗಿ ಬಿಡ್ತಾರೆ. ಸವತಿ ಪಾತ್ರಕ್ಕೆ ಜೀವ ತುಂಬಿದ್ದಂತಹ ರಾಜಿ ಪಾತ್ರಧಾರಿ ಹಂಸ ಅವರನ್ನ ಕಾಣದೆ ಅಭಿಮಾನಿಗಳು ಶಾಕ್ ಆಗಿದ್ದು ಉಂಟು. ಎಲ್ಲರೂ ಕೂಡ ಏನು ಅನ್ಕೊಂಡ್ರು, ಈಕೆ ಬಿಗ್ ಬಾಸ್ಗೆ ಬಂದಿದ್ದಾರೆ, ಹಾಗಾಗಿ ಸೀರಿಯಲ್ ಅಲ್ಲಿ ಈಕೆಯ ಒಂದು ರೋಲನ್ನು ಎಂಡ್ ಮಾಡಿದ್ರು ಏನೋ ಅಂತ. ಸೊ ಆದರೂ ಕೂಡ ಅವರನ್ನು ಬಿಗ್ ಬಾಸ್ನಲ್ಲಿ ನೋಡಿ ಸಾಕಷ್ಟು ಜನ ತೃಪ್ತಿ ಕೂಡ ಪಟ್ಕೊಂಡಿದ್ರು. ಇದೇ ಕಾರಣಕ್ಕೆ ಸೀರಿಯಲ್ನಿಂದ ಹೊರಬಂದರು ಅಂತ ಅಂದ್ಕೊಂಡಿದ್ರು. ಆದರೆ ಕುತೂಹಲದ ವಿಷಯ ಏನಪ್ಪ ಅಂತಂದರೆ ಹೀಗಲ್ಲ ಸ್ನೇಹಿತರೆ. ಪುಟ್ಟಕ್ಕನ ಮಕ್ಕಳು ನಿರ್ದೇಶಕರಿಗೂ ಹೇಳದೆ, ಯಾರಿಗೂ ಒಂದು ಮಾತನ್ನು ಹೇಳದೆ ಹಂಸ ಬಿಗ್ ಬಾಸ್ಗೆ ಹೋಗಿ ಸೀರಿಯಲ್ ತಂಡಕ್ಕೆ ಶಾಕನ್ನು ಕೊಟ್ಟಿದ್ರು. ಒಂದು ಮುಖ್ಯ ಪಾತ್ರದಲ್ಲಿ ನಟಿಸುವಂಥ ನಟಿ ಹೀಗೆ ಹೇಳದೆ ಕೇಳದೆ ಹೋದರೆ ಸೀರಿಯಲ್ ಗತಿ ಏನಾಗಬೇಕು ಅನ್ನೋದು ಅವರು ಗಮನಿಸಿಲ್ಲ ಅನ್ನೋದ್ರ ಬಗ್ಗೆ ಇದೀಗ ಖುದ್ದು ಈ ಸೀರಿಯಲ್ ನಿರ್ದೇಶಕ ಆರೂರ್ ಜಗದೀಶ್ ಹೇಳಿಕೆಯನ್ನ ನೀಡಿರುವಂಥದ್ದು. ಹೌದು, ಒಂದು ಸಂದರ್ಶನದಲ್ಲಿ ಆರೂರ್ ಜಗದೀಶ್ ಅವರು ನಟನೆಯ ವಿಷಯದಲ್ಲಿ ಹಂಸ ಅವರು ಟಾಪ್ 1, ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಹೇಳದೆ ಕೇಳದೆ ದಿಢೀರನೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಅವರು ಯಾಕೆ ಶೂಟಿಂಗ್ಗೆ ಬರಲಿಲ್ಲ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಬಳಿಕ ಬಿಗ್ ಬಾಸ್ನ ಪ್ರೋಮೋ ಮೇಲಷ್ಟೇ ನಮಗೆ ಗೊತ್ತಾಗಿದ್ದು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತ. ಕೆಲ ದಿನ ಅವರು ಶೂಟಿಂಗ್ಗೆ ಬರದ ಕಾರಣ ಕರೆ ಮಾಡಿದಾಗ ನನಗೆ 40 ದಿನ ರಜಾ ಬೇಕು, ಸಿನಿಮಾ ಶೂಟಿಂಗ್ಗೆ ವಿದೇಶಕ್ಕೆ ಹೋಗ್ತಿರೋದಾಗಿ ಹೇಳಿದ್ರು. ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಖುಷಿ ಆಯಿತು. ಮಧ್ಯೆ ಬಂದು ಶೂಟಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಆದರೆ ಬರಲೇ ಇಲ್ಲ. ಅದ್ಯಾಕೆ ಹಾಗೆ ಮಾಡಿದ್ರೋ ಗೊತ್ತಿಲ್ಲ, ಒಂದು ಇನ್ಫಾರ್ಮ್ ಮಾಡ್ಬೋದಿತ್ತು. ಸೊ ಹಂಸ ಅವರು ಬಿಗ್ ಬಾಸ್ಗೆ ಹೋಗುವ ವಿಷಯ ಹೇಳಿದ್ರೆ ನಾವೇನು ಬೇಡ ಅಂತ ಹೇಳ್ತಾ ಇರಲಿಲ್ಲ, ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ವಿ. ಕಲಾವಿದರಿಗೆ ನೈತಿಕತೆ ಮುಖ್ಯ, ನಾವು ಬೇರೆ ಆಕ್ಟರ್ಸ್ ಅನ್ನ ಕರ್ಸ್ಕೊತಾ ಇದ್ವಿ, ಆದ್ರೆ ಇವ್ರು ಹಾಗೆ ಮಾಡಲಿಲ್ಲ. ಇದೇ ಕಾರಣಕ್ಕೆ ಹಂಸ ವಿರುದ್ಧ ದೂರನ್ನ ಕೊಟ್ಟಿದ್ದೀವಿ. ಆ ದೂರು ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಕಲಾವಿದರಿಗೆ ಎಥಿಕ್ಸ್ ಇಲ್ಲದಿದ್ರೆ ಕಷ್ಟ ಅಂತ ಆರೂರ್ ಜಗದೀಶ್ ಹೇಳಿದ್ದಾರೆ. ಬಿಗ್ ಬಾಸ್ನಿಂದ ಹೊರಗೆ ಬಂದಂಥ ಮೇಲೆ ನಟಿಸುವಂತೆ ಕೇಳ್ಕೊಂಡ್ವಿ. ಲಾಯರ್ ಜಗದೀಶ್ ರಿಯಾಲಿಟಿ ಶೋಗೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರು ಬರಬಹುದಿತ್ತು. ಸೊ ಇವರನ್ನ ನಮ್ಮ ಸಂಪರ್ಕ ಕೂಡ ಮಾಡಿದ್ವಿ, ಆದರೆ ಅವರು ಒಪ್ಪಲಿಲ್ಲ. ಬಿಗ್ ಬಾಸ್ ಕಮಿಟ್ಮೆಂಟ್ ಇದೆ, ಒಪ್ಪಂದ ಆಗಿದೆ ಅಂತ ಹೇಳಿ ಆರೂರ್ ಹೇಳಿದ್ದಾರೆ. ಸೊ ಸ್ನೇಹ ಸಾವನ್ನಪ್ಪಿದಾಗ ರಾಜೀವ್ ಆಗ ಇರಬೇಕಿತ್ತು, ಅಲ್ಲಿ ಬೇರೊಂದು ದೃಶ್ಯ ಇರ್ತಿತ್ತು, ಅಂದರೆ ಟ್ವಿಸ್ಟ್ ಇರ್ತಿತ್ತು. ಆದರೆ ಹಂಸ ಹೇಳದೇ ಕೇಳದೆ ಹೋಗಿದ್ರಿಂದ ಅದನ್ನು ತೋರಿಸೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಸೊ ಇದು ನಮಗೆ ತುಂಬ ಕಷ್ಟ ಆಯಿತು ಅನ್ನುವಂಥ ವಿಚಾರವನ್ನು ಸ್ವತಃ ಅದರ ನಿರ್ದೇಶಕ ಆರೂರ್ ಜಗದೀಶ್ ಅವರು ಹೇಳಿರುವಂಥದ್ದು. ಇದು ಒಂದು ರೀತಿಯಾಗಿ ನಿಜಕ್ಕೂ ತಪ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಬಿಗ್ ಬಾಸ್ಗೆ ಹೋಗ್ತೀವಿ ಅಂತಂದರೆ ತಾವು ಅದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ವೋ ಅವರಿಗೆ ಒಂದು ತಿಳಿಸೋದಾಗಿರ್ಬೋದು, ಅಥವಾ ನನ್ನ ಪಾತ್ರವನ್ನು ಬದಲಾಯಿಸಿ ಬೇರೆ ಕಲಾವಿದರನ್ನು ಶಿಫ್ಟ್ ಮಾಡಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ನಾನು ಇಷ್ಟು ದಿನಗಳಾದಮೇಲೆ ಬರ್ತೀನಿ, ಸೊ ಮತ್ತೆ ಸೀರಿಯಲಲ್ಲಿ ನಾನು ಕಂಟಿನ್ಯೂ ಆಗ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದಾಗಿರ್ಬೋದು, ಪ್ರಾಮಿಸನ್ನು ಕೊಡೋದಾಗಿರ್ಬೋದು ಮಾಡ್ಬೋದು.
ಮಾಡಬಹುದಿತ್ತು. ಆದರೆ ಅಲ್ಲಿ ಒಂದು ಹಂಸ ಅವರು ಸುಳ್ಳು ಹೇಳಿರ್ತಾರೆ. ನಾನು 40 ದಿನಗಳ ಕಾಲ ನನಗೆ ರಜಾ ಬೇಕು, ನಾನು ವಿದೇಶಕ್ಕೆ ಹೋಗ್ತಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವ್ರು ಅದಕ್ಕೂ ಓಕೆ ಅಂತಾರೆ. ಸೊ ಅಲ್ಲಿ ಅವರು ಹಂಸ ಅವರು ಮೊದಲನೇದಾಗಿ ತಪ್ಪು ಮಾಡ್ತಾರೆ, ಸುಳ್ಳು ಹೇಳೋದು. ಆ್ಯಂಡ್ ಇನ್ನೊಂದು ನಾವು ಗಮನಿಸಬೇಕು, ಹಾಗಾದರೆ ಹಂಸ ಅವರು ಕೇವಲ 40 ದಿನಕ್ಕಂತಲೇ ಫಿಕ್ಸ್ ಆಗಿ ಬಂದಿದ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆನೇ ಹೋಗಿದ್ದಾರೆ, ಅದು ಬೇರೆ ವಿಷಯ. ಇನ್ನೊಂದು, ಸೊ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅನ್ನುವಂಥದ್ದನ್ನು ಡೈರೆಕ್ಟಾಗಿ ಹೇಳಿದ್ರೆ, ಅಥವಾ ನಾವು ಯಾವುದೇ ಒಂದು ಸೀರಿಯಲ್ ಸಿನಿಮಾಗೆ ಎಗ್ರಿಮೆಂಟ್ ಮಾಡ್ತೀವಿ ಅಂತಂದರೆ ಬೇರೊಂದೇನೋ ಸಮಸ್ಯೆ ಬಂದಿದೆ ಅಂತಂದರೆ ಅದನ್ನು ಫಸ್ಟ್ ನಾವು ಹೇಳಬೇಕಾಗತ್ತೆ. ಸೊ ಅದನ್ನು ಹಂಸ ಅವರು ಅಲ್ಲಿ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿ ಅವರು ಇನ್ನೊಂದು ತಪ್ಪು ಮಾಡ್ತಾರೆ. ಸೊ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅನ್ನುವಂಥದ್ದನ್ನು ಕೂಡ ಯಾರೊಬ್ಬ ವ್ಯಕ್ತಿಗೂ ಕೂಡ, ಅಂದರೆ ಅಲ್ಲಿರುವಂಥ ಸೆಟ್ ಕಲಾವಿದರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ನಿರ್ಮಾಪಕರಿಗಾಗಿರ್ಬೋದು, ಯಾರಿಗೂ ಕೂಡ ಇನ್ಫಾರ್ಮ್ ಮಾಡಿಲ್ಲ. ಸೊ ಅದು ಕೂಡ ಇನ್ನೊಂದು ತಪ್ಪು. ಆ್ಯಂಡ್ ಇಲ್ಲಿ ಜೀ ಕನ್ನಡದಲ್ಲಿ ನಟಿಸುವಂಥ ಕಲಾವಿದೆ ಆಕೆ. ಸೊ ಈಗ ಕಲರ್ಸ್ ಕನ್ನಡಕ್ಕೆ ಬರ್ತಿದ್ದಾರಂತಂದರೆ ಮೊದಲನೇದಾಗಿ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಯಾಕಂತಂದರೆ ಆಕೆಗೆ ಅದು ಒಂದು ಅನ್ನ ಕೊಟ್ಟಂತಹ ಸಂಸ್ಥೆ ಆಗಿರ್ಬೋದು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಕೊಟ್ಟಂತಹ ಸಂಸ್ಥೆ ಆಗಿರ್ಬೋದು. ಸೊ ಅಲ್ಲಿ ಇನ್ಫಾರ್ಮ್ ಮಾಡಿದ್ರೆ ಅವರೇನೂ ಬೇಡ ಅಂತ ಇರಲಿಲ್ಲ, ಅಥವಾ ಆಕೆಗೆ ಒಂದು ರೀಪ್ಲೇಸ್ಮೆಂಟನ್ನು ಹುಡುಕ್ತಾ ಇದ್ರು. ಸೊ ಎಷ್ಟೋ ಒಂದು ಟ್ವಿಸ್ಟ್ಗಳು ಆಕೆಯಿಂದ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದನ್ನು ಆರೂರ್ ಜಗದೀಶ್ ಅವರೇ ಹೇಳಿದ್ರು. ಸ್ನೇಹ ಸಾಯಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಈಕೆ ಇರಬೇಕಿತ್ತು. ಸೊ ಬೇರೆ ಏನೋ ಒಂದು ದೃಶ್ಯಾವಳಿಯನ್ನು ನಾವು ಬರೆದಿದ್ವಿ, ಬಟ್ ಅದು ಆಗಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಈಗ ಹಂಸ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಸೊ ಆ ದೂರಿನಲ್ಲಿರುವಂಥದ್ದು ಇಷ್ಟೇ. ಸೊ ಹಂಸ ಹೇಳದೆ ಕೇಳದೆ ಈ ರೀತಿಯಾಗಿ ಹೋಗಿರುವಂಥದ್ದು, ಸುಳ್ಳು ಹೇಳಿರುವಂಥದ್ದು ಅಂತ. ಸೊ ಕೆಲವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಇದು ನಿಜಕ್ಕೂ ದೊಡ್ಡ ತಪ್ಪು, ಈಕೆಯನ್ನು ಕಿರುತೆರೆಯಿಂದಲೇ ಬ್ಯಾನ್ ಮಾಡಬೇಕು. ಸೊ ಕೊಟ್ಟಂತಹ ಕಮಿಟ್ಮೆಂಟ್ಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಈಕೆ. ಸೊ ಯಾವುದೋ ಒಂದು ಆಫರ್ ಸಿಕ್ತು ಅಂತ ಹೇಳಿದ್ರೆ ಅವರಿಗೆ ಇನ್ಫಾರ್ಮ್ ಮಾಡಿ ಹೋಗಿದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಇನ್ಫಾರ್ಮ್ ಮಾಡದೆ ಹೋಗಿದ್ರಿಂದ ಇಷ್ಟು ದಿನ ಆಕೆಯನ್ನು ನಂಬ್ಕೊಂಡು ಅವ್ರು ಸೀರಿಯಲನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಇದು ದೊಡ್ಡ ತಪ್ಪು, ಆಕೆಯನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳು ನಡೀತಾ ಇದೆ. ಸೊ ಸ್ನೇಹಿತರೆ, ನಿಮ್ಗೇನು ಅನ್ಸುತ್ತೆ? ಹಂಸ ಮಾಡಿದ್ದು ತಪ್ಪ? ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮತ್ತೆ ಈಕೆಯನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಒಂದು ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಒಂದಷ್ಟು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.